ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಇವಾಗಷ್ಟು ತಮಿಳ್ ನೋಡೋದು ಗೊತ್ತಾದ್ರೆ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ. ಈ ವಿಡಿಯೋ ಪ್ರಕಾರ ನೋಡೋದಾದ್ರೆ ಈ ಬಿಗ್ ಬಾಸ್ ಕಡೆಯಿಂದ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ತಿಳಿಸ್ಕೊಟ್ಟಂಗೆ ಶನಿವಾರದ ಶೂಟಿಂಗ್ ಮುಕ್ತಾಯಗೊಂಡಿದೆ ಅಂತ ಹೇಳ್ಬೋದು. ಹಾಗೆ ಬಂತು ಅಂದ್ರೆ ಶನಿವಾರ ಪಂಚಾಯತಿಯಲ್ಲಿ ಹಾಗೆ ಏನೇನ್ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಇದರಲ್ಲಿ ಯಾರು ಸೇವ್ ಆಗಿದ್ರೆ ಮತ್ತೆ ಕಿಚ್ಚನ ಪಂಚಾಯತಿಯಲ್ಲಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ, ಮತ್ತೆ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಬಂತು ಅಂದ್ರೆ ಇಲ್ಲಿ ಯಾರ್ಯಾರು ಕ್ಲಾಸ್ ತಗೊಂಡಿದ್ದಾರೆ ಮತ್ತು ಹಾಗೆ ಬಂತು ಅಂದ್ರೆ ಗಿಲ್ಲಿ ಮತ್ತೆ ರಕ್ಷಿತಾ ಅವರು ಮತ್ತೆ ಒಂದು ವಿಟಿ ಪ್ಲೇ ಮಾಡಿದ್ರೆ ಅಂತ ಹೇಳ್ಬೋದು. ಅದರಲ್ಲೂ ಯಾವ ರೀತಿ ಒಂದು ಟೈಟಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಕರ್ಮ ಬ್ಯಾಕ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಟೈಟಲ್ ನ. ಎಲ್ಲಾ ವಿಷಯದ ಬಗ್ಗೆ ಇದು ಒಂದೇ ವಿಡಿಯೋ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರು ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಕ್ಲಿಕ್ ಮಾಡಿಕೊಂಡು ಆಲ್ ಮಾಡಿ ಕೊಡಿ. ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಲೈವ್ ಅಪ್ಡೇಟ್ ಬಗ್ಗೆ. ಈಗ ಬಂತಂದ್ರೆ ಇದ್ರಲ್ಲಿ ಯಾವ ರೀತಿ ಅಪ್ಡೇಟ್ ಬಂದ ಹೇಳೋದಾದ್ರೆ ಈ ವಾರ ಬಂತಂದ್ರೆ ಯಾರೇ ಕ್ಲಾಸ್ ತಗೊಂತ ಹೇಳಿದಾರೆ ಇದ್ರ ಫಸ್ಟ್ ಗೆ ತಗೊಳ್ತಾ ಇದ್ದಾರೆ ರಕ್ಷಿತ್ ಅವ್ರು ತಗೊಂಡಿದ್ದಾರೆ ಅಂತ ಹೇಳ್ಬೋದು ಕ್ಲಾಸ್ ನ. ಅದ್ರಲ್ಲಿ ಕೂಡ ರೀಸನ್ ಏನಂತ ಕೇಳಿದ್ರೆ ಅದೇನೋ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಏನೋ ಕ್ಲಾಸ್ ತಗೊಂಡ್ರೆ ಅಂತ ಹೇಳ್ಬೋದು. ಇದು ಯಾವ ರೀತಿ ಸರಿ ಅಂತ ತಪ್ಪ ಒಂದು ಗೊತ್ತಾಗ್ತಿಲ್ಲ. ಅವಾಗಷ್ಟೇ ತಿಳಿಸ್ಕೊಟ್ಟಾಗ ನಿಮ್ಗೆ ಯಾವ ರೀತಿ ಅಂದ್ರೆ ಇದ್ರಲ್ಲಿ ನಾಮಿನೇಷನ್ ಪ್ರಕ್ರಿಯೆ ರೀಸನ್ ತಗೊಳ್ಳೇಬಾರ್ದು. ಅದ್ರಲ್ಲಿ ಇದು ಇದಕ್ಕಿಂತ ಅಸಭ್ಯವಾಗಿ ಮಾತಾಡಿದ್ದಾರೆ ಧ್ರುವಂತು ಅಶ್ವಿನ್ ಅವ್ರು ಮಾತಾಡಿದ್ದಾರೆ. ಹೋದ್ ಪಂಚಾಯತಿಯಲ್ಲಿ ತಗೊಂಡಂತ ಆದ್ರೆ ಇದ್ರಲ್ಲಿ ಯಾವ ರೀತಿ ಅಂದ್ರೆ ಅಂದ್ರೆ ಇದ್ರ ಪಂಚಿಂಗ್ ಟಾಸ್ಕ್ ಕೊಟ್ಟಿರ್ತಾರಲ್ಲ, ಅಂದ್ರೆ ಇದ್ರ ಕಿಚನ್ ಸರ್ ಒಂದು ಪಂಚಿಂಗ್ ಟಾಸ್ಕ್ ಕೊಟ್ಟಿರ್ತಾರೆ, ಅದು ಮುಖಕ್ಕೆ ಕೊಡೋದ್ರಲ್ಲಿತ್ತೆ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಂತ ಹೇಳ್ತಾರಲ್ಲ ಅವಾಗಷ್ಟು ಹೇಳ್ತಾರೆ. ಅಂದ್ರೆ ಧ್ರುವಂತ ಅವ್ರು ಬಂತಂದ್ರೆ ರಘುವರ್ ಬಗ್ಗೆ ಮಾತಾಡ್ತಾರೆ, ಅಂತರ ಅಡಿಗೆ ಬಗ್ಗೆ ಅವ್ರು ಮಾಡಿದ ಅಡಿಗೆನ ತಿಂದ್ಬಿಟ್ಟು ಅವ್ರಿಗೆ ಒಂಥರ ಅಸಹ್ಯ ತರ ಮಾತಾಡಿದ್ರ ಅಂತಂದು ಹೇಳ್ಬೋದು. ಹಾಗೆ ಬಂತು ಅಂದ್ರೆ ಮತ್ತೆ ಅಶ್ವಿನ್ ಗೌಡ ಅವ್ರು ಹೇಳ್ತಾರೆ ರಾಶಿಗೋ ಬಗ್ಗೆ ತಾರೊಬ್ಬನೇ ಕ್ವೀನು, ಹಾಗೆ ಮತ್ತೆ ಅವ್ರಿಗೆ ಇನ್ನೊಬ್ರು ಹೆಗಲ್ಬೇಕು, ಮಲ್ಕೊಳಕ್ ಬೇರೊಬ್ರು ತೊಡೆಬೇಕಂತ ಅಸಹ್ಯ ಮಾತಾಡಿದಾರೆ ಅಂತ ಹೇಳ್ಬೋದು. ಹಾಗೆ ಬಂತಂದ್ರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇವರು ಅಶ್ವಿನ್ ಗಳು ಹೇಳ್ತಾರೆ ಆತರ ನಾನು ಹೊರಡೆ ತಗೊಂಡ್ಲ ಅಂತ ಹೇಳ್ತಾರಲ್ಲ. ಗಿಲ್ಲಿ ಮತ್ತೆ ಅಶ್ವಿನ್ ಸ್ವಲ್ಪ ಜಗಳ ಆಗಿತ್ತಲ್ಲ ಅವಾಗಲೂ ಕೂಡ ವಿಟಿ ಹಾಕ್ಬಿಟ್ಟು ತೋರಿಸ್ತಾರೆ ಬಿಗ್ ಬಾಸ್ ಅವರು ಯಾವ ರೀತಿ ಯಾರು ತಪ್ಪ ಅನ್ನೋದ್ರ ಬಗ್ಗೆ ಸಂಪೂರ್ಣ ಎಲ್ಲ ತೋರಿಸಿದ್ದಾರೆ. ಅದು ಹೇಗಿದ್ರೆ ನಿಮ್ಗೆ ಗೊತ್ತೇ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಇವ್ರು ಒಪ್ಕೊಳ್ಳ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಂತ ನನ್ಗನ್ಸಿತ್ತು. ಆದ್ರೂ ಕೂಡ ಅದ್ರ ಬಗ್ಗೆ ಕ್ಲಾಸ್ ತಗೊಳ್ಳಿಲ್ಲ ಹೋದ ಎಪಿಸೋಡ್ ಅಲ್ಲಿ ಮಾತ್ರ. ಹಾಗೆ ಬಂತಂದ್ರೆ ರಘು ಅವರು ಕಾವೇರಿ ನಿಂತ್ಕೊಂತಾರಲ್ಲ ಅದೇನೋ ಅನ್ಕಂಫರ್ಟೇಬಲ್ ಹಾಗೆ ಹೀಗೆ ಮತ್ತೆ ಒಂಥರ ಅಸಹ್ಯ ತರ ಮಾತಾಡ್ತಾರಲ್ಲ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತಿದ್ರಲ್ಲಿ. ಈ ತರ ಎಲ್ಲ ಮ್ಯಾಟರ್ ಮಾತಾಡಬಹುದು ಕಿಚ್ಚನ ಪಂಚಾಯತಿಯಲ್ಲಿ. ಆದ್ರೂ ಬಿಟ್ಟು ರಕ್ಷಿತ್ ಅವರು ಹೇಳಿದ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಬಗ್ಗೆ ತಗೊಂಡಿದ್ ರೀಸನ್ ಯಾಕೆ ತಗೋಬೇಕಿತ್ತು. ನಾಮಿನೇಷನ್ ಅಂತ ಬಂದಾಗ ರಕ್ಷಿತ್ ಅವ್ರಿಗೆ ಒಬ್ಬರಿಗೆ ಕ್ಲಾಸ್ ತಗೋಬಾರ್ದು. ನಾನು ಅವಾಗಷ್ಟು ತಿಳಿಸ್ಕೊಟ್ಟಾಗ ನಿಮ್ಗೆ ಹೇಳ್ದಾಗ ಧ್ರುವಂತ್ ಮತ್ತೆ ಅಶ್ವಿನ್ ತಗೋಬೇಕಿತ್ತು. ಕೂಡ ಹೋದ್ವಾರ ಅಂದ್ರೆ ಕಿಚ್ಚನ್ ಪಂಚಾಯತಿಲಿ ಯಾವ ರೀತಿ ಅಂದ್ರೆ ಗಿಲ್ಲಿ ನಟನ ಬಗ್ಗೆ ಸ್ವಲ್ಪ ನೆಗೆಟಿವ್ ಮಾಡಕ್ ಮಾತಾಡಿದ್ರಲ್ಲ, ಅದರಲ್ಲೂ ಕೂಡ ಕಿಚ್ಚ ಸುಬ್ಸ್ ಈ ತರ ಹೇಳಿದ್ ನಂಗೆ ಬೇಜಾರಾಗ್ತದೆ. ಯಾವ ರೀತಿ ಅಂದ್ರೆ ಇದ್ರಲ್ಲಿ ಗಿಲ್ಲಿ ಕ್ಯಾಪ್ಟನ್ಸಿ ಸರಿಯಿಲ್ಲ, ಮತ್ತೆ ಈ ವಾರ ಬಂತಂದ್ರೆ ಒಂಥರ ಫೇವರಿಸಮ್ ಆಟ ಆಡಿದ್ರು, ಮತ್ತೆ ಅಂದ್ರೆ ಒಬ್ಬರು ಸೇವ್ ಮಾಡೋಕ್ಕೋಸ್ಕರ ನಾಮಿನೇಷನ್ ಪ್ರಕ್ರಿಯೆ ಸರಿ ಇರಲಿಲ್ಲ ಹಾಗೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಬಂದವ್ರೆ ಇದಕ್ಕೆ ಬಿಗ್ ಬಾಸ್ ಅವ್ರು ಯಾವ ರೀತಿ ತಲೆ ಓಡಿಸಿದ್ರು ಅಂದ್ರೆ ಎಲ್ಲದಕ್ಕೂ ಗಿಲ್ಲಿ ಬೇಕು ಅಂದ್ರೆ ಸ್ಕ್ರಿಪ್ಟ್ ಬರೆಯಕಾಯ್ತು, ಯಾವ್ದೇ ಸಾಂಗ್ ಬರೆಯಕಾಯ್ತು, ಇವರು TRP ಗೆ ಕಿಂಗ್ ಅಂತಂದು ಹೇಳ್ತಾರಲ್ಲ ಅದರಲ್ಲೂ ಕೂಡ ಎಲ್ಲದಕ್ಕೂ ಬಂತಂದ್ರೆ ಇಲ್ಲಿ TRP ಆಯ್ತು, ಬೇರೆದ್ರಲ್ಲಿ ಫನ್ ಮತ್ತು ಕಾಮಿಡಿ ಆಯ್ತು, ಬೇರೆ ಎಲ್ಲದಕ್ಕೂ ಗಿಲ್ಲಿ ಬೇಕು. ಅದರಲ್ಲಿ ಬಂದ ಕಿಚ್ಚನ್ ಪಂಚಾಯತಿಲಿ ಕೂಡ ಅದರಲ್ಲಿ ನೋಡ್ಬೋದು ಎಲ್ಲ ಕಾಮಿಡಿಗೂ ಸ್ಟಾರ್ಟಿಂಗ್ ತೊಗೊಳದೆ ಗಿಲ್ಲಿ ನಟರನ್ನ. ಆದ್ರೂ ಕೂಡ ಈ ರೀತಿ ಅಂದ್ರೆ ಟಾಸ್ಕ್ ಅನ್ನೋದು ಬೇರೆ ಇದರಲ್ಲಿ ನೋಡೋದು ಸ್ವಲ್ಪ ಮೋಸ ಮಾಡಿದ್ರು. ಅದರಲ್ಲೂ ಬಗ್ಗೆನೇ ಯಾರು ಮಾತಾಡಲಿಲ್ಲ. ಮತ್ತೆ ಹೋದ ವಾರ ಬಂತಂದ್ರೆ ಅದ್ರ ಕ್ಯಾಪ್ಟನ್ಸಿ ಸರಿ ಮಾಡಿಲ್ಲ, ಅದ್ರ ಬಗ್ಗೆ ಏನೋ ಮಾತಾಡ್ಬೇಕಂತ ಹೇಳಿದ್ರೆ ಅಂತ ನನಗನ್ನಿಸಿದ್ದು. ಅದ್ರಲ್ಲಿ ಬಂದು ಈ ವಾರ ಬಂದ್ರಲ್ಲಿ ಒಂಥರ ಕ್ಲಿಪ್ ತೋರಿಸಿದ್ರಲ್ಲ, ಅದ್ರಲ್ಲಿ ಯಾರ್ಯಾದ್ರೆ ರಕ್ಷಿತಾ, ರಘು ಮತ್ತೆ ಇಲ್ಲಿ ಅವ್ರು ಕೂತ್ಕೊಂಡು ಮಾತಾಡೋದು ಏನೋ ಕ್ಲಿಪ್ ತೋರಿಸಿದ್ರೆ ಅಂತ ಹೇಳ್ಬೋದು. ಅದಕ್ಕೊಂದು ಟೈಟಲ್ ಏನು ಕೊಟ್ಟಿದ್ರು ಅಂತೇಳಿ ಕರ್ಮ ಈಸ್ ಬ್ಯಾಕ್ ಅಂತ ಏನೋ ಕೊಟ್ಟಿದ್ರು ಅಂತ ಹೇಳ್ಬೋದು. ಅದರಲ್ಲಿ ಯಾವ ರೀತಿ ಏನಂತ ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಅದರಲ್ಲಿ ಒಂಥರ ಬಿಗ್ ಬಾಸ್ ಅವರು ಒಬ್ಬರು ನೆಗೆಟಿವ್ ಮಾಡ್ತಾರೆ, ಇನ್ನೊಬ್ರು ಪಾಸಿಟಿವ್ ಮಾಡ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಅವ್ರಿಗೆ ಈ ಸೀಸನ್ ಮಾತ್ರ ಒಂಥರ ಏನು ಆಟನೇ ಗೊತ್ತಾಗ್ತಿಲ್ಲ, ಒಟ್ಟು ನಡೆಸ್ಕೊಡ್ಬೇಕಂತ ನಡೆಸ್ಕೊಡ್ತಿದ್ರು ಅಂತ ನನಗನ್ನಿಸ್ತದೆ. ಅಷ್ಟೇ ಅಲ್ಲದೆ ಮತ್ತೆ ಧನೋರ್ ಬಗ್ಗೆನೂ ಮಾತಾಡ್ಬೋದಿತ್ತು. ಯಾಕಂದ್ರೆ ಈ ವಾರ ಬಂದ್ರೆ ಅಂದ್ರೆ ಕಾವ್ಯರ ಬಗ್ಗೆ ಸ್ವಲ್ಪ ಮಾತಾಡ್ತಾರಲ್ಲ, ಅವನೇನೋ ಅಂತಾನೆ ಅಂದ್ರೆ ಎಂಗೇಜ್ಮೆಂಟ್ ಅಂತಾನೆ, ಮದುವೆ ಅಂತಾನೆ, ಮತ್ತೇನೋ ರಿಂಗ್ ಬದಲು ಏನೋ ಬ್ರಾಸ್ಲೆಟ್ ಹಾಕವ್ರೆ ಹಾಗೆ ಅಂತಂದು ಕಿಚ್ಚನ ಪಂಚಾಯತಿಲಿ ಮಾತಾಡಿದ್ರು ಅಂತಂದು ಏನೋ ಧನುಷ್ ಅವರು ಕಾವ್ಯರ್ಗೆ ಏನಾರ ತಲೆ ತುಂಬಿದಾರಲ್ಲ, ಅದರಿಂದಲೇ ಇವ್ರು ಕಾವ್ಯ ಅವರು ಗಿಲ್ಲಿ ಜೊತೆ ಮಾತಾಡ್ತಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಇವರು ಇಷ್ಟು ದಿನ ಬೇಕಾದ್ರೆ ಗಿಲ್ಲಿ ಬೇಕಾಯ್ತು, ಇವಾಗ ಸಡನ್ಲಿ ಬಿಟ್ಬಿಡೋದಕ್ಕೆ ಏನೋ ಅಂತಾರಲ್ಲ ಫ್ರೆಂಡ್ಸ್, ಅದು ಬರೋವಾಗ ಒಂದು ಕೈ ಬೇಕಿತ್ತು, ಇವಾಗ ಬಂದ್ಮೇಲೆ ಅಂತ ಆ ಕೈ ಬೇಡ ಅಂತ ನಡುದಿರಲ್ಲಿ ಕೈ ಬಿಟ್ಟಿದ್ರೆ ನನಗನ್ನಿಸ್ತದೆ. ಇದ್ರ ಬಗ್ಗೆ ಇದು ನಿಮ್ಗೆ ಏನು ಅನಿಸ್ತದೆ ತಪ್ಪದೆ ಕಮೆಂಟ್ ಮಾಡಿ. ಈ ಕಾವ್ಯ ಅವ್ರು ಮಾಡಿದ ಸರಿನಾ, ಮತ್ತೆ ಧನುಷ್ ಅವರು ಈ ರೀತಿ ಹೇಳ್ಕೊಟ್ಟಿದ್ದು ಸರಿನಾ? ಎಲ್ಲದಕ್ಕೂ ಒಂದು ಫೇವರಿಸಮ್ ಅಂತ ಹೇಳ್ತಾರೆ. ಅಂದ್ರೆ ನ್ಯಾಯ ಕೊಡ್ತೀನಿ ಬೇರೆ ಹೇಳಿದ ಪ್ರಕಾರ ಅಂದ್ರೆ ಹೇಳ್ತಾರಲ್ಲ, ಅಂದ್ರೆ ಯಾರಿಗೂ ಫೇವರಿಸಮ್ ಮಾಡಲ್ಲ, ನಾನು ಎಲ್ಲರಿಗೂ ಸಮನಾಗಿ ಮಾತಾಡ್ತೀನಿ, ಯಾರನ್ನೂ ಕೀಳಾಗಿ ಮಾತಾಡಲ್ಲ ಅಂತ ಧನುಷ್ ಗೌಡ ಅವ್ರು ಹೇಳ್ತಾರಲ್ಲ. ಆದ್ರೆ ಈ ರೀತಿ ಮಾಡಿದ್ದೇನು ಅದು ಸರಿನಾ? ಅದರಲ್ಲಿ ಇದರಲ್ಲಿ ಒಬ್ಬರ ಬಗ್ಗೆ ಅಂದ್ರೆ ತಂದಿಟ್ಟಿದ್ದು ಸರಿನಾ? ಇದರಲ್ಲಿ ಧನುಗೌಡ ಅವರು ಈ ಲೈವ್ ಅಪ್ಡೇಟ್ ಪ್ರಕಾರ ತಿಳಿಸ್ಕೊಡ್ತಾರೆ. ಮತ್ತೆ ಧನು ಅವ್ರೇನು ಕೈ ಹಿಡ್ಕೊಳ್ದೇನು, ಮತ್ತೆ ಕಾವ್ಯರ್ಗೆ ಚಕ್ಕಳುಗಳಿಗೆ ಕೊಡೋದೇನು ಅದೆಲ್ಲ ತೋರಿಸಿಲ್ಲ. ಯಾಕಂದ್ರೆ ಲೈವ್ ಅಲ್ಲಿ ಆತರ ತೋರಿಸಿದ್ರೆ ಮತ್ತೆ ಇವ್ರಿಗೆ TRP ಇದಾಗತ್ತಲ್ಲ, ಅದನ್ನ ಹೆಚ್ಚು ಹೈಲೈಟ್ ಮಾಡಿಲ್ಲ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬಹುದಿತ್ತು. ಆ ರಕ್ಷಿತನ ಬಗ್ಗೆನೇ ಯಾಕೆ ತಗೋಬೇಕಿತ್ತು? ಅದರಲ್ಲೂ ಕೂಡ ರಕ್ಷಿತರ ಬಗ್ಗೆ ಏನೋ ನಾಮಿನೇಷನ್ ಪ್ರಕ್ರಿಯೆ ಸರಿ ಮಾಡಿಲ್ಲ, ಮತ್ತೆ ಇವಳು ಏನೋ ಸರಿಯಾದ ರೀಸನ್ ಕೊಟ್ಟಿಲ್ಲ ಅಂತ ಅದ್ರ ಬಗ್ಗೆ ಏನೋ ಕ್ಲಾಸ್ ತಗೋತಾರ ಅಂತ ನನಗೆ ಅನಿಸ್ತದೆ. ಇದರಲ್ಲಿ ಒಟ್ಟಾರೆ ಹೇಳ್ಬೇಕು, ಆ ಕ್ಲಿಪ್ ನೋಡ್ಬಿಟ್ರೆ ನಿಮ್ಗಂತೂ ಸಖತ್ ಇದು ಆಗ್ತದೆ ಅಂತ ಹೇಳ್ಬೋದು.
ಯಾಕೆ ಇವರು ಆ ರೀತಿ ಆ ಥರ ಆಟ ಆಡಿದ್ರೆ ಅಂತ ಹೇಳ್ಬೋದು. ಅಲ್ಲಿ ಧನುಷ್ ಕೂಡ ಮತ್ತು ಕಾವ್ಯ ಅವರು ಒಂಥರ ಬೇರೆ ರೀತಿಯ ಪೋಟ್ರೆ ಆಗ್ತದೆ ಅಂತ ಹೇಳ್ಬೋದು. ಹೊರಗಡೆ ಏನಂದ್ರೆ ಯಾವ ರೀತಿ ಇದನ್ನ ಆಗ್ತದೆ ಧನುಷ್ ಮತ್ತೆ ಕಾವ್ಯ ಮಧ್ಯೆ ರೊಮ್ಯಾನ್ಸ್ ನಡೀತಾ ಇದೆ, ಹಾಗೆ ಈಗ ಒಂಥರ ಸಖತ್ ವೈರಲ್ ಆಗ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರಲ್ಲಿ ಇಂಥವೆಲ್ಲ ಹಾಕಕ್ ಹೋಗಲ್ಲ, ಯಾಕಂದ್ರೆ ಇಂಥವೆಲ್ಲ ಹಾಕ್ಬಿಟ್ರೆ ಅವ್ರು TRP ಬಿದ್ದೋಗುತ್ತಲ್ಲ, ಹಾಗಾಗಿ ಇಂಥವೆಲ್ಲ ಹಾಕಲ್ಲ. ಬರೀ ಖಾಲಿ ಗಿಲ್ಲಿ ಬಗ್ಗೆ ಏನೋ ನೆಗೆಟಿವ್ ತೋರಿಸ್ಬೇಕು, ಗಿಲ್ಲಿದು ಒಂಥರ ಪಾಸಿಟಿವ್ ಆಗ್ತಿರುತ್ತೆ, ಅದನ್ನ ನೆಗೆಟಿವ್ ತೋರಿಸೋ ಥರ ಮಾಡ್ತಾರೆ ಅಂತ ಹೇಳ್ಬೋದು ಇದರಲ್ಲಿ ಒಟ್ಟಾರೆ. ಅಷ್ಟೇ ಅಲ್ಲದೆ ಈ ವಾರ ಬಂದು ಇಂಡಿವಿಜುವಲ್ ಟಾಸ್ಕ್ ಕೊಟ್ಬಿಟ್ಟು ಸೋಲಿಸಿದ್ದು, ಮತ್ತೆ ಒಂದನೇ ಟಾಸ್ಕಿಗೆ ಅವ್ರು ಹೊರಗಡೆ ಇಟ್ಟಿದ್ದು, ಮತ್ತೆ ಧ್ರುವ ಅಂತವ್ರು ಸೋತ್ರು ಅಂದ್ರೆ ಒಂದ್ ಮ್ಯಾಚ್ ಗೆಲ್ತಾರೆ, ಒಂದ್ ಮ್ಯಾಚ್ ಗೆದ್ದ ಮೇಲೆ ವಾಪಸ್ ಸೋಲ್ತಾರಲ್ಲ, ಸೋತ್ ಮೇಲೆ ಪದೇ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ದು. ಇದರಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಫೇವರಿಸಮ್ ಮಾಡ್ತಾರೆ ಅಂತ ಹೇಳ್ಬೋದು. ಅದ್ರ ಗಿಲ್ಲಿ ನಟನ ಬಗ್ಗೆ ಯಾವ ರೀತಿ ಅಂದ್ರೆ ನೆಗೆಟಿವ್ ಮಾಡಕ್ ಟ್ರೈ ಮಾಡ್ತಾರೆ ಅಂತ ಗೊತ್ತಾಗ್ತಿದೆ ಬಿಗ್ ಬಾಸ್ ಅವರು. ಅದರಲ್ಲೂ ಕೂಡ ಇಲ್ಲಿ ಕಾಮಿಡಿ ಬಗ್ಗೆ ಒಂದು ಸೀನ್ ಹಾಕಿರೋ ಒಂದು ವೀಟ್ ಹಾಕಿದಾರೆ ಅಂತ ಹೇಳ್ಬೋದು. ಅದರಲ್ಲಿ ಯಾವ್ದಂದ್ರೆ ರಘು ಮತ್ತೆ ಗಿಲ್ಲಿ ಮತ್ತೆ ರಕ್ಷಿತ್ ಅವ್ರ ಬಗ್ಗೆ ಏನೋ ವೀಟ್ ಹಾಕಿದಾರೆ ಅಂತ ಹೇಳ್ಬೋದು. ಅದನ್ನ ಬಿಟ್ಟು ಇವ್ರದೇ ಬೇಕಿತ್ತ ವೀಟಿ, ಬೇರೆ ಯಾವ್ದು ವೀಟಿ ಇರ್ಲಿಲ್ವಾಗಾರೆ ಬಂತಂದ್ರೆ ಇಲ್ಲಿ ಕಿಚ್ಚ ಸುದೀಪ್ ಸರ್ಗೆ ಅಂದ್ರೆ ಪಂಚಾಯತಿ ಬಂದಾಗ ಗಿಲ್ಲಿ ಬೇಕು, ಬೇರೆ ಎಲ್ಲದಕ್ಕೂ ಗಿಲ್ಲಿನೇ ಬೇಕು. ಅಂದ್ರೆ ಬಿಗ್ ಬಾಸ್ ಅವ್ರಿಗೆ TRP ಬೇಕು, ಇಲ್ಲಿ ಕಿಚ್ಚ ಪಂಚಾಯತಿಲಿ ನಗಸಕ್ ಬೈತು, ಮತ್ತೆ ಬೇರೆಯವ್ರನ್ನ ಪೋಟ್ರೆ ಮಾಡಕ್ ಇವ್ರು ಗಿಲ್ಲಿ ನಟನೆ ಬೇಕಂತ ಹೇಳ್ಬೋದು. ಅದರಲ್ಲೂ ಕೂಡ ಇವರು ಕಿಚ್ಚನ ಪಂಚಾಯತಿಲಿ ಯಾಕೋ ಸರಿ ಅನಿಸ್ತಲ್ಲ, 2 ವಾರದಿಂದ ನೋಡ್ತಾ ಇದೀವಿ ನಾವು, ಆದ್ರೂ ಕಿಚ್ಚನ ಪಂಚಾಯತಿಲಿ ಯಾರಿಗೂ ಸರಿಯಾಗಿ ಕ್ಲಾಸ್ ತಗೊಂತಲ್ಲ ಅಂತ ಹೇಳ್ಬೋದು. ಈಗ ಮಾರ್ಕ್ ಮೂವಿ ಏನಾದ್ರು ರಿಲೀಸ್ ಆಗಿದೆಲ್ಲ, ಅದು ಶೂಟಿಂಗ್ ಇಂದ ಸರಿಯಾಗಿ ಅವರು ಎಪಿಸೋಡ್ ನೋಡ್ತಾ ಇಲ್ಲ ಅಂತ ಹೇಳ್ಬೋದು. ಅದರಲ್ಲೂ ಬಂತು ಈ ವಾರ ಬಂದರೆ ಕಿಚ್ಚನ ಪಂಚಾಯತಿಯಲ್ಲಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತಾದ್ರೆ, ಮತ್ತು ಅಷ್ಟೇ ಅಲ್ಲದೆ ಮತ್ತೆ ಈ ವಾರ ಬಂದ ಇಡೀ ವಾರದ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಅಂತಂದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದ್ರ ಬದಲು ಇದರಲ್ಲಿ ಯಾರಿಂದ ಈ ವಾರ ಬಂದರೆ ಕಿಚ್ಚನ ಪಂಚಾಯತಿಲಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕದ ಅಂತ ಹೇಳ್ಕೊಡ್ತಾರೆ, ಅದು ಅಶ್ವಿನ್ ಗೌಡ ಸಿಕ್ಕಿದಂತೆ ಈ ಅಪ್ಡೇಟ್ ಬಂದ ಪ್ರಕಾರ. ಅದು ಅಷ್ಟೇ ಅಲ್ಲದೆ ಸ್ಯಾಟರ್ಡೆ ಅಪ್ಡೇಟ್ ಪ್ರಕಾರ ತಿಳಿಸ್ಕೊಡೋದಾದ್ರೆ ನಿಮಗೆ ಈ ವಾರ ಬಂದಂದ್ರೆ ಫಸ್ಟ್ ಸೇವ್ ಆಗ್ತಿರೋದಂದ್ರೆ ಅಶ್ವಿನ್ ಗೌಡ ಸೇವ್ ಆಗ್ತಿರಂತೆ. ಮತ್ತೆ ಈ ವಾರ ಬಂತೆ ವಾರ ಚಪ್ಪಾಳೆ ಯಾರು ಸಿಕ್ಕಿದಂತ ಹೇಳಿದ್ರೆ ಧ್ರುವಂತವ್ರು ಸಿಕ್ಕಿದಂತೆ. ಅದರಲ್ಲೂ ಕೂಡ ಇದರಲ್ಲಿ ಕಿಚ್ಚ ಸುದೀಪ್ ಯಾವ ರೀತಿ ಈ ತರ ಕಿಚ್ಚನ ಚಪ್ಪಾಳೆ ಯಾರು ಕೊಟ್ಟರು ಒಂದು ಗೊತ್ತಾಗ್ತಿಲ್ಲ, ಅಥವಾ ಅವ್ರಿಗೆ ಬೇಕಾದವ್ರನ್ನ ಆ ರೀತಿಯಿಂದ ಆಯ್ಕೆ ಮಾಡ್ತಾರೋ ಅಥವಾ ಬಿಗ್ ಬಾಸ್ ಅವ್ರು ಹೇಳಿದ ರೀತಿನ ಆಯ್ಕೆ ಮಾಡ್ತಾರೋ ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಇದರಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇದರಲ್ಲಿ ಈ ರೀತಿ ನಾವು ಕಿಚ್ಚನ ಚಪ್ಪಾಳಿಗೆ ಅರ್ಹರೇ ಇರಲಿಲ್ಲ. ಅದರಲ್ಲೂ ಕೂಡ ಧ್ರುವಂತವ್ರು ಕೂಡ ವಾರ ಚಪ್ಪಾಳಿ ಸಿಕ್ಕಿದಂತೆ. ಅವ್ರು ವಾರ ಚಪ್ಪಾಳಿ ಸಿಕ್ಕುವಂಥದ್ದು ಅವ್ರು ಆ ರೀತಿಯನ್ನು ಅಷ್ಟೊಂದು ಕಂಡೇ ಇಲ್ಲ ಅಂತ ಹೇಳ್ಬೋದು. ಈ ವಾರ ಬೇರೆ ಅಲ್ಲಿ ಬೇರೆ ಸ್ಪರ್ಧಿಗಳು ಇರಲ್ವಾಗಾರೆ ಅವ್ರು ಗಿಲಿಂಡರ್ ಎಲ್ಲದಕ್ಕೂ ಕರೀತಾರೆ, ಗಿಲಿಂಡರ್ ಕೊಡ್ಬೇಕಿತ್ತು ವಾರ ಚಪ್ಪಾಳೆ. ಆದ್ರೂ ಕೂಡ ಈ ವಾರ ಮತ್ತೆ ಏನಾದ್ರು ಚಪ್ಪಾಳೆ ಕೊಟ್ಬಿಟ್ರೆ ಮತ್ತೆ ಫುಲ್ TRP ಎಲ್ಲ ಜಾಸ್ತಿ ಆಗ್ಬಿಡುತ್ತಲ್ಲ, ಒಟ್ಟಾರೆ ಈಗ ಗಿಲಿಂಡರ್ ಕೆಳಗಡೆ ಹಾಕ್ಬೇಕಂತ ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಎಲ್ಲ ಹೇಳಿದ್ವಿ ಓ ಸೀಸನ್ ಇಲ್ಲ ಅಂದ್ರೆ ಲಾಸ್ಟ್ ಸೀಸನ್ ಅಂತ ಹೇಳಿತಾರೆ ಕಿಚ್ಚ ಸುದೀಪ್ ಸರ್. ನಾವಾಗೆಲ್ಲ ಬೇಜಾರಾಗಿತ್ತು ಅಂದ್ರೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ನೋಡಕ್ಕೆ ಇಂಟ್ರೆಸ್ಟ್ ಬರಲ್ಲ ಹಾಗೆ ಅಂತ ಹೇಳ್ತೀವಿ. ಆದ್ರೂ ಕೂಡ ಈ ವಾರ ಬಂತಂದ್ರೆ ಈ ಸೀಸನ್ ಅಲ್ಲಿ ಮತ್ತೆ ಸ್ವಲ್ಪ ಕಿಚ್ಚನ ಪಂಚಾಯತ್ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ರು. ಆದ್ರೆ ಈ 2-3 ವಾರದಿಂದ ಮಾತ್ರ ಇವ್ರು ಸರಿ ಮಾಡ್ತಿಲ್ಲ ಅಂತ ನನಗೆ ಅನಿಸಿದೆ. ಯಾಕೆ ಸಖತ್ ಬೇಜಾರಾಗ್ತದೆ ಇವ್ರ ಮೇಲೆ. ಇವರು ಯಾವುದೇ ಡಿಸಿಷನ್ ತಗೊಂಡ್ರು ಸ್ವಲ್ಪ ಅಂದ್ರೆ ಕರೆಕ್ಟ್ ಡಿಸಿಷನ್ ತಗೊಂತಿದ್ರಲ್ಲ, ಅದರಲ್ಲೂ ಕೂಡ ಈ ರೀತಿ ಯಾಕೆ ಡಿಸಿಷನ್ ತಗೊಂಡ್ರು ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಗೆ ತಪ್ಪದೆ ಕಮೆಂಟ್ ಮಾಡಿ. ಸುದೀಪ್ ಸರ್ ಅವ್ರು ಮಾತಾಡೋದು ಸರಿನಾ, ಮತ್ತೆ ಇದರಲ್ಲಿ ಕಿಚ್ಚನ ಪಂಚಾಯತಿಯಲ್ಲಿ ಕಿಚ್ಚನ ಚಪ್ಪಾಳಿ ಯಾರಿಗೆ ಸಿಕ್ಕಿತ್ತಲ್ಲ ಅದ್ರ ಬಗ್ಗೆ ಮಾತಾಡೋದಾದ್ರೆ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಈ ವಾರ ಚಪ್ಪಾಳಿ ಸಿಕ್ತಲ್ಲ ಅದ್ರ ಬಗ್ಗೆನೂ ಸ್ವಲ್ಪ ತಪ್ಪದೆ ಕಮೆಂಟ್ ಮಾಡಿ. ಇದರಲ್ಲಿ ಯಾರಿಗೆ ಕೊಡ್ಬೇಕಿತ್ತು ಅನ್ನೋ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಈ ವಾರ ಬಂದು ಉತ್ತಮ ಕಳಪೆನೂ ಇರಲಿಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೂ ಕೂಡ ಉತ್ತಮ ಕಳಪೆ ಇದೆ ಅಂತ ಹೇಳ್ಬೋದು. ಅದರಲ್ಲಿ ಯಾರಿಗೆ ಉತ್ತಮ ಕಳಪೆ ಸಿಕ್ಕಿದೆ ಅಂತ ತಿಳಿಸ್ಕೊಡೋದಾದ್ರೆ ಈ ವಿಡಿಯೋದಲ್ಲಿ ಇದರಲ್ಲಿ ಉತ್ತಮ ಯಾರು ಸಿಕ್ಕಿದಂದ್ರೆ ಅಶ್ವಿನ್ ಗೌಡ ಸಿಕ್ಕಿದಂತೆ, ಮತ್ತೆ ಕಳಪೆ ಯಾರು ಸಿಕ್ಕಿದಂದ್ರೆ ಧ್ರುವಂತವ್ರು ಸಿಕ್ಕಿದಂತೆ. ಅದರಲ್ಲೂ ಕೂಡ ಇದರಲ್ಲಿ ಹೇಗಿದ್ರು ಗೊತ್ತೇ ಇದೆ. ಅದರಲ್ಲಿ ಕಳಪೆ ಅಂತ ಬಂದ ಧ್ರುವಂತವ್ರು ಅದಕ್ಕೆ ಮ್ಯಾಚ್ ಆಗ್ತಾರೆ ಅಂತ ಹೇಳ್ಬೋದು. ಇವರು ಕಳಪೆ ಮ್ಯಾಚ್ ಆಗ್ತಾರೆ ಇಲ್ಲ ಅನ್ನೋದ್ರ ಬಗ್ಗೆ ತಪ್ಪದೆ ಕಮೆಂಟ್. ಉತ್ತಮ ಇರು ಅಶ್ವಿನ್ ಗೌಡ ಕೊಡುವಂಥದ್ದು ಏನೋ ಆ ಥರ ಕೆಲಸ ಏನು ಮಾಡಿಲ್ಲ ಫ್ರೆಂಡ್ಸ್. ಇವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ರೆ ನಿಂತಲ್ಲ ಇಲ್ಲ ಅಂತಲ್ಲ, ಆದ್ರೂ ಉತ್ತಮ ಯಾರಿಗೆ ಕೊಡ್ಬೇಕಿತ್ತಂದ್ರೆ ರಘು ಸರ್ ಕೊಡ್ಬೇಕಿತ್ತು ನನಗೆ ಅನಿಸುತ್ತೆ. ಯಾಕಂದ್ರೆ ಅವರು ಈ ವಾರ ಬಂದಂದ್ರೆ ಸ್ವಲ್ಪ ಗಿಲ್ಲಿ ಜೊತೆ ಸಪೋರ್ಟ್ ಇದ್ರು, ಮತ್ತು ಕುಕ್ಕಿಂಗ್ ಅಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಬೇರೆ ಇದ್ರೆ ಸ್ವಲ್ಪ ಸ್ಟ್ಯಾಂಡ್ ತಗೊಂಡು ಅಂತ ಹೇಳ್ಬೋದು. ಬೇರೆಯವರೆಲ್ಲ ಅಷ್ಟೇ ಇದೆ, ಆಟದಲ್ಲಿ ಅಷ್ಟೇ ಇದ್ರು ಅಂತ ಹೇಳ್ಬೋದು ನನಗೆ ಅನಿಸಿದೆ. ಇದ್ರ ಬಗ್ಗೆ ನಿಮ್ಗೆ ಏನೋ ಒಪಿನಿಯನ್ ತಿಳಿಸ್ತಿದೆ ತಪ್ಪದೆ ಕಮೆಂಟ್ ಮಾಡಿ. ಈ ವಾರ ಬಂದ ಉತ್ತಮ ಯಾರಿಗೆ ಕೊಡಬೇಕಿತ್ತು, ಕಳಪೆ ಯಾರಿಗೆ ಕೊಡಬೇಕಿತ್ತು ನಿಮ್ಮ ಪ್ರಕಾರ ಅದ್ರ ಬಗ್ಗೆನೂ ತಪ್ಪದೆ ಕಮೆಂಟ್ ಮಾಡಿ. ಇನ್ನೊಂದು ಇದರಲ್ಲಿ ತಿಳಿಸ್ಕೊಡೋದು ಏನಂತಂದ್ರೆ ಇದರಲ್ಲಿ ಅಂದ್ರೆ ಫೈನಲ್ ಟಾಸ್ಕ್ ಅಂದ್ರೆ ಆಡ್ತಾ ಇರ್ತಾರಲ್ಲ 4 ಸ್ಪರ್ಧಿಗಳು ಸೆಲೆಕ್ಟ್ ಇರ್ತಾರಲ್ಲ, ಅದರಲ್ಲೂ ಕೂಡ ಯಾವ ರೀತಿ ಅಂದ್ರೆ ಕಾವೇರಿ ಪರವಾಗಿ ಗಿಲ್ಲಿ ನಟ ಆಡಿತಾರ. ಅದರಲ್ಲೂ ಕೂಡ ಟಾಸ್ಕ್ ಅಲ್ಲಿ ಕೂಡ ಸಖತ್ ಆಡಿದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಯಾವ ರೀತಿ ಸ್ಪೀಡ್ ಆಡಿದ್ರು, ಅದರಲ್ಲೂ ಗಿಲ್ಲಿ ನಟನ ಬಗ್ಗೆ ಹೇಳ್ತಾರೆ ರಘು ಸರ್, ಚೆನ್ನಾಗಿ ಆಡಿದೆ, ಅಷ್ಟೊಂದು ಸ್ಪೀಡ್ ಆಡಿದ್ ನೋಡಿದ್ರೆ ನೀವೇ ಗೆಲ್ತಿ ಅಂತ ನನಗನ್ಸಿತ್ತು. ಆದ್ರೂ ಕೂಡ ಈ ರೀತಿ ಮಾತಾಡಿದ್ರಲ್ಲ ಅದರಲ್ಲೂ ಕೂಡ ಸರಿ ಅನಿಸಿಲ್ಲ ಅಂತ ಹೇಳ್ಬೋದು. ಇವರು ಒಟ್ಟಾರೆ ಕಾವ್ಯ ಅವರು ಏನಂದ್ರೆ ಬೆಳೆವರೆಗೂ ಇವ್ರು ಗಿಲ್ಲಿ ನಟ ಬೇಕಿತ್ತು, ಇವಾಗ ಬೇಡ ಅಂತ ಅನಿಸ್ತದೆ ನನಗೆ ಅನಿಸ್ತದೆ. ಯಾಕಂದ್ರೆ ಇವರು ಬೇರೆಯವ್ರ ಮಾತು ಕೇಳ್ಬಿಟ್ಟು ಈ ರೀತಿ ಅವ್ರ ಫ್ರೆಂಡ್ಶಿಪ್ ಲವ್ ಅದು ನಮ್ಗೆ ಏನು ಗೊತ್ತಿಲ್ಲ, ಆದ್ರೂ ಒಂದು ಬಾಂಡಿಂಗ್ ಅಂತ ಇರುತ್ತಲ್ಲ, ಆ ಬಾಂಡಿಂಗ್ ಬಗ್ಗೆ ಈ ರೀತಿ ಒಂದು ಬೇರೆ ರೀತಿನ ಪೋಟ್ರೆ ಆಗ್ತಿದೆ ಅಂತ ತಿಳ್ಕೊಂಡು ಇವ್ರು ದೂರ ಇದ್ದಾರಲ್ಲ, ಇದು ಯಾಕೋ ನಂಗೆ ಸರಿ ಅನಿಸ್ತಲ್ಲ. ಇದುವರೆಗೂ ಗಿಲ್ಲಿ ಬೇಕಾಯ್ತು, ಬೇರೆಯವ್ರಿಗೂ ಅಷ್ಟೇ. ಬೇರೆಯವರೆಲ್ಲ ಗಿಲ್ಲಿ ಅಂತಂದು ಹೋಗ್ತಾರೆ, ವಾಪಸ್ ಅವ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ವಾಪಸ್ ಅಲ್ಲಿ ನಡೆದವರಲ್ಲಿ ಕೈ ಬಿಟ್ಟು ಹೋಗ್ತಾರೆ ಅಂತ ನನಗೆ ಅನಿಸ್ತದೆ. ಒಟ್ಟಾರೆ ಹೇಳ್ಬೇಕು ಫ್ರೆಂಡ್ಸ್, ಈ ವಾರ ಬಂತಂದ್ರೆ ಇಲ್ಲ ಅಂದ್ರೆ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಈ ರೀತಿ ಅಪ್ಡೇಟ್ ಇತ್ತು. ಈ ವಾರ ಬಂತಂದ್ರೆ ಫಸ್ಟ್ ಸೇವ್ ಆಗ್ತಾರೆ ಯಾರಂದ್ರೆ ಅಶ್ವಿನ್ ಗೌಡ ಸೇವ್ ಆಗ್ತಾರೆ ಅಂತ ಹೇಳ್ಬೋದು. ಮುಂದಿನ ಎಪಿಸೋಡ್ ಅಲ್ಲಿ ಯಾರೇ ಸೇವ್ ಆಗ್ತಾರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರು ಹೊಸಬ್ರು ಚಾನಲ್ ನೋಡುತ್ತೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಕಾಲ್ ಮಾಡ್ಕೊಂತೀವಿ.